ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವಿವಾಗಿರೋದು ಬಂದು ಉಡುಪಿಯ ಶ್ರೀಕೃಷ್ಣ ಮಠ ಎದುರುಗಡೆ ನಿಂತಿದ್ದೀವಿ. ಸೊ ನಾವು ಬಂದು ಬೆಂಗಳೂರಿಂದ ಶೃಂಗೇರಿ ಟು ಆಗುಂಬೆ ಟು ಕೂಡ್ಲು ತೀರ್ಥ ಫಾಲ್ಸ್ ಟು ಉಡುಪಿಗೆ ಬಂದಿದ್ವಿ. ಉಡುಪಿನಲ್ಲಿ ಮಟ್ಟು ಬೀಚಲ್ಲಿ ಒಂದು ಒಳ್ಳೆ ಸನ್ಸೆಟ್ ನೋಡಿಕೊಂಡು ಇವಾಗ ಟೆಂಪಲ್ ವಿಸಿಟಿಗೆ ಬಂದಿದ್ದೀವಿ. ನೀವ್ಯಾರಾದರೂ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡಿ. ಸೊ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವೇನಾದರೂ ರೈಡ್ ಪ್ಲ್ಯಾನ್ ಮಾಡಿದಾಗ ರೂಟ್ ಬಗ್ಗೆ ಪ್ಲೇಸಸ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನಾವು ಉಡುಪಿಗೆ ಬಂದಿರೋ ದಿನ ನೋಡ್ಬೋದು ನೀವು ವಿಡಿಯೋದಲ್ಲಿ ಏನೋ ಫೆಸ್ಟಿವಲ್ ಇದೆ ಅನಿಸುತ್ತೆ. ತುಂಬ ಜನ ಇದ್ದಾರೆ ಆ್ಯಂಡ್ ರಥ ಎಲ್ಲ ತೊಗೊಬಂದಿದ್ದಾರೆ, ಪಟಾಕಿನೂ ಹೊಡಿತಿದ್ದಾರೆ, ದೇವರೆಲ್ಲ ಈಚೆ ತೊಗೊಬಂದಿದ್ದಾರೆ. ಆ್ಯಂಡ್ ಈ ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಆ್ಯಂಡ್ ನೀವು ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮಾಡಬೇಕಾದ್ರೆ ದೇವಸ್ಥಾನ ಮುಂಭಾಗದಿಂದ ದರ್ಶನ ಮಾಡೋದಿಲ್ಲ, ಹಿಂದೆಯಿಂದ ದರ್ಶನ ಮಾಡ್ತೀರಾ. ಇದೇನಪ್ಪ ದೇವಸ್ಥಾನದಲ್ಲಿ ಗರ್ಭಗುಡಿ ಮುಂದೆಯಿಂದ ದರ್ಶನ ಇರೋದಿಲ್ಲ, ಹಿಂದೆಯಿಂದ ದರ್ಶನ ಮಾಡಬೇಕು ಅಂತ ಅನ್ನಿಸ್ಬೋದು ನಿಮಗೆ. ಇದ್ರದ್ದು ಒಂದು ಕತೆ ಇದೆ, ನಾನು ಚಿಕ್ಕದಾಗಿ ಹೇಳ್ತೀನಿ. ಒಂದ್ಸಲ ಕನಕದಾಸರು ಇಲ್ಲಿ ದೇವ್ರ ದರ್ಶನಕ್ಕೆ ಅಂತ ಬಂದಾಗ ಇಲ್ಲಿ ಪೂಜಾರಿ ಅವ್ರನ್ನ ಬಿಡೋದಿಲ್ಲ, ಅವರು ಕೆಳಜಾತಿಯವರು ಅಂತ. ಆವಾಗ ಕನಕದಾಸರು ಏನು ಮಾಡ್ತಾರೆ, ದೇವಸ್ಥಾನದ ಹಿಂಭಾಗ ಹೋಗಿ ಅಲ್ಲೇ ದೇವ್ರನ್ನ ಬೇಡ್ಕೊಂಡು ನಿಂತ್ಕೋತಾರೆ. ಸೊ ಆವಾಗ ಗರ್ಭಗುಡಿ ಒಳಗಿದ್ದ ಕೃಷ್ಣನ ವಿಗ್ರಹ ಹಿಂದಕ್ಕೆ ತಿರುಗಿ ಗೋಡೆ ಬಿರುಕಾಗಿ ಕನಕದಾಸರಿಗೆ ದರ್ಶನವನ್ನು ನೀಡ್ತಾರೆ. ಸೊ ಅದಕ್ಕಾಗಿ ಈಗಲೂ ನಾವು ದೇವಸ್ಥಾನದ ಹಿಂದೆಗಡೆ ಚಿಕ್ಕ ಕಿಟಕಿ ಇದೆ ಗರ್ಭಗುಡಿ ಹಿಂದೆ, ಅಲ್ಲೇ ದರ್ಶನ ಮಾಡ್ತೀವಿ. ನೀವು ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿರೋ ಭಕ್ತ ಕನಕದಾಸ ಅಂತ ಮೂವಿ ಯೂಟ್ಯೂಬಲ್ಲೇ ಫ್ರೀ ಆಗಿದೆ. ಸೊ ನೀವು ಅಲ್ಲಿ ನೋಡಿ ತಿಳ್ಕೊಬೋದು. ಸೊ ನೈಟು 9:30-10 ಗಂಟೆ ಅಷ್ಟೊತ್ತಿಗೆಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದು ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ. ಮಾರ್ನಿಂಗು ಒಂದು 7 o'clock ಅಷ್ಟೊತ್ತಿಗೆ ಉಡುಪಿ ಬಿಟ್ಟು ಇವಾಗ ಕೊಲ್ಲೂರಿಗೆ ಬಂದಿದ್ದೀವಿ. ಸೊ ನೋಡ್ಬೋದು ನೀವು ದೇವಸ್ಥಾನದ ಆರ್ಚ್ ಎದುರುಗಡೆನೇ ನಿಂತಿದ್ದೀವಿ. ಕೊಲ್ಲೂರು ಬಂದು ಉಡುಪಿಯಿಂದ ಒಂದು 70 ಕಿಲೋಮೀಟ್ರ್ ಇದೆ. ಒಂದು 35 ಕಿಲೋಮೀಟ್ರ್ ಕುಂದಾಪುರವರೆಗೂ ಮೇನ್ ರೋಡ್ ಇದೆ. ಆಮೇಲೆ ಸಿಂಗಲ್ ಹೈವೇನಲ್ಲಿ ಬರಬೇಕು. ಸೊ ಸಿಂಗಲ್ ಹೈವೇನಲ್ಲಿ ರೋಡೆಲ್ಲ ಚೆನ್ನಾಗಿದೆ, ಎಲ್ಲೋ ಬ್ಯಾಡ್ ರೋಡ್ಸು ಆಫ್ ರೋಡ್ಸ್ ಎಲ್ಲ ಏನಿಲ್ಲ, ಆರಾಮಾಗಿ ಓಡಿಸ್ಕೊಂಡು ಬರ್ಬೋದು. ಸೊ ಸಿಂಗಲ್ ಹೈವೇ ಆಗಿರೋದ್ರಿಂದ ಎದುರುಗಡೆ ಬಸ್ಗಳು ಬರುತ್ತೆ, ಸ್ವಲ್ಪ ನಿಧಾನಕ್ಕೆ ಬರಬೇಕು. ಸೊ ಫೈನಲಿ ಬಂದಿದ್ದೀವಿ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ಟೆಂಪಲ್ಗೆ. ನೋಡ್ಬೋದು ನೀವು ದೇವಸ್ಥಾನದ ಮುಂದೆನೇ ನಿಂತಿದ್ದೀವಿ. ಪಾರ್ಕಿಂಗ್ ಬಂದು ದೇವಸ್ಥಾನದ ಹಿಂದೆಗಡೆ ಇದೆ. ಆ್ಯಂಡ್ ನಮ್ಮ ರೈಡಿಂಗ್ ಜಾಕೆಟ್ನ ದೇವಸ್ಥಾನದ ಎದುರುಗಡೆನೇ ಇರೋ ಲಗೇಜ್ ರೂಮಲ್ಲಿ ಇಕ್ಕಿದ್ವಿ. ಸೊ ದರ್ಶನ ಎಲ್ಲ ಮುಗೀತು, ದೇವಸ್ಥಾನದ ಒಳಗಡೆನೇ ಇದ್ದೀವಿ. ಇಲ್ಲಿ ಮಾತ್ರ ವೀಡಿಯೋ ಮಾಡ್ಬೋದು, ಒಳಗಡೆ ಮಾಡೋದಕ್ಕಾಗೋದಿಲ್ಲ. ದೇವ್ರ ಫೋಟೋನ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ ನಿಮಗೆ. ಸೊ ಕೊಲ್ಲೂರಿಂದ ನಾವಿವಾಗ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಿಗಂದೂರು ಬಂದು ಕೊಲ್ಲೂರಿಂದ ಒಂದು 45 ಕಿಲೋಮೀಟ್ರ್ ಇದೆ. ಒಂದು 1 hour 1.25 hour ಜರ್ನಿ ಇದೆ ಅಷ್ಟೇ. ರೂಟ್ ಬಂದು ಸೇಮ್ ನೀವು ವೀಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಇದೇ ಥರ ಸಿಂಗಲ್ ಹೈವೇನೆ. ರೋಡ್ ಫುಲ್ಲು ಸಕ್ಕತ್ತಾಗಿದೆ, ಆರಾಮಾಗಿ ಗಾಡಿ ಓಡಿಸ್ಬೋದು ನೀವು. ಆ್ಯಂಡ್ ಇಲ್ಲಿ ಕೆಲವು ಕಡೆ ನಿಮಗೆ ನೆಟ್ವರ್ಕ್ ಸಿಗೋದಿಲ್ಲ. ಸೊ ನೀವು ಬರಬೇಕಾದ್ರೇ ಗೂಗಲ್ ಮ್ಯಾಪಲ್ಲಿ ಆಫ್ಲೈನ್ ಡೌನ್ಲೋಡ್ ಮಾಡ್ಕೊಂಡ್ಬನ್ನಿ, ಸೊ ನಿಮಗೆ ರೂಟ್ ಮಿಸ್ ಆಗೋದಿಲ್ಲ. ಸೊ ಬಂದಿದ್ದೀವಿ ಸಿಗಂದೂರಿನ ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ. ದರ್ಶನ ಎಲ್ಲ ಮುಗೀತು, ಪ್ರಸಾದನೂ ತೊಗೊಂಡಾಯಿತು. ಸೊ ಜನ ಎಲ್ಲ ಕಮ್ಮಿನೇ ಇದ್ದಾರೆ, ಏನು ತುಂಬ ಇಲ್ಲ. ಆಲ್ಮೋಸ್ಟ್ ಒಂದು 1 hour 1.25 hour ಅಷ್ಟೊತ್ತಿಗೆಲ್ಲ ಪೂರ್ತಿ ಮುಗೀತು. ಸೊ ಸಿಗಂದೂರಿಂದ ಇವಾಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಸೊ ಇವಾಗ ನಾವು ಸಿಗಂದೂರು ಹೊಸ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಈ ಬ್ರಿಡ್ಜ್ ಬಂದು ಲಾಸ್ಟ್ ಇಯರು ಅಂದರೆ 2025 ಜುಲೈಗೆ ಓಪನ್ ಆಗುತ್ತೆ. ನಿತಿನ್ ಗಡ್ಕರಿ ಅವರು ಬಂದು ಈ ಬ್ರಿಡ್ಜ್ನ ಇನಾಗ್ರೇಟ್ ಮಾಡ್ತಾರೆ. ಸೊ ನೋಡ್ಬೋದು ನೀವು ಹೊಸ ಬ್ರಿಡ್ಜು ಹೇಗಿದೆ ಅಂತ. ಮುಂಚೆ ಬ್ರಿಡ್ಜ್ ಆಗೋದಕ್ಕೂ ಮುಂಚೆ ಸಿಗಂದೂರಿಗೆ ಬೋಟಲ್ಲಿ ಬರಬೇಕಾಗಿತ್ತು. ಬಸ್ಸು ಬೈಕು ಕಾರ್ಗಳೆಲ್ಲ ಬೋಟಲ್ಲೇ ಬರ್ತಿದ್ದು. ಇವಾಗ ಅದು ಅವೈಲಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಅವೈಲಬಲ್ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ರೈಡ್ ಬಂದಾಗ ಅದೊಂದು ಎಕ್ಸ್ಪೀರಿಯೆನ್ಸ್ ಥರ ಇರುತ್ತೆ, ನಮ್ಮ ವೆಹಿಕಲ್ಸ್ನ ಬೋಟಲ್ಲಿ ತೊಗೊಂಡೋಗೋದು. ಇವಾಗ ಯಾವುದು ಬೋಟು ವೆಹಿಕಲ್ಸ್ನ ತೊಗೊಂಡೋಗ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ. ಸೊ ಮೋಸ್ಟ್ಲಿ ಯಾರು ಇವಾಗ ತೊಗೊಂಡು ಹೋಗ್ತಿಲ್ಲ ಅನಿಸುತ್ತೆ. ಸೊ ಬನ್ನಿ ಬ್ರಿಡ್ಜ್ ಹೇಗಿದೆ ನೋಡೋಣ. ನೋಡ್ಬೋದು ನೀವು ವಿಡಿಯೋದಲ್ಲಿ ಹೊಸ ಬ್ರಿಡ್ಜ್ ಆಗಿರೋದ್ರಿಂದ ಫುಲ್ಲು ಚೆನ್ನಾಗಿದೆ, ಇನ್ನೂ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ಬ್ರಿಡ್ಜ್ ಬಗ್ಗೆ ಹೇಳಬೇಕು ಅಂದರೆ ಇದು ಇಂಡಿಯಾಗೆ 2nd ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜು. ಆ್ಯಂಡ್ ಕರ್ನಾಟಕದಲ್ಲಿ ಇದೇ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜು. ಆ್ಯಂಡ್ ಈ ಬ್ರಿಡ್ಜ್ನ ಕಟ್ಟೋದಕ್ಕೆ ಒಟ್ಟು 437 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಸೊ ದಟ್ ಮುಂಚೆ ಏನು ಅರ್ಧ ಗಂಟೆ 3/4 ಗಂಟೆ ಟ್ರಾವೆಲಿಂಗ್ ಟೈಮ್ ಆಗ್ತಿತ್ತು, ಇವಾಗ ಅದು ಜಸ್ಟ್ ಒಂದು 3-4 ನಿಮಿಷಕ್ಕೆ ಬಂದಿದೆ, ನೋಡ್ಬೋದು ನೀವು. ಸೊ ಇವಾಗ ನಾವು ಬ್ರಿಡ್ಜ್ದು ಮಿಡಲ್ ಪಾರ್ಟಿಗೆ ಬಂದಿದ್ದೀವಿ, ಅಂದರೆ ಆಲ್ಮೋಸ್ಟ್ ಅರ್ಧ ಬಂದಿದ್ದೀವಿ. ಸೊ ನೋಡ್ಬೋದು ನೀವು ಕೇಬಲ್ಲು ಬ್ರಿಡ್ಜ್ ಹೇಗೆ ಕಟ್ಟಿದ್ದಾರೆ ಅಂತ. ಕೇಬಲ್ಗಳು ಫುಲ್ಲು ಚೆನ್ನಾಗಿ ಕಟ್ಟಿದ್ದಾರೆ, ಸಖತ್ತಾಗಿ ಕಟ್ಟಿದ್ದಾರೆ ಇನ್ಫ್ರಾಸ್ಟ್ರಕ್ಚರು. ಜನಗಳು ಅಷ್ಟೇ, ತುಂಬ ಜನ ಬಂದು ಲೆಫ್ಟ್ ಸೈಡಲ್ಲೇ ಕಾರ್ ಹಾಕಿ ಎಲ್ಲ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಹೊಸ ಬ್ರಿಡ್ಜ್ ಆಗಿರೋದ್ರಿಂದ ಇನ್ನೂ 1 ವರ್ಷ ಆಲ್ಮೋಸ್ಟು ಹೀಗೇ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ಬ್ರಿಡ್ಜ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಡಿಸೈನ್ ಆಗಿರ್ಬೋದು ಎಲ್ಲ ಒಂದು ಅಬ್ರೋಡ್ ರೇಂಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ.
ಸೊ ಬ್ರಿಡ್ಜ್ ನೋಡ್ತಾ ಬರ್ತಾ ಇದ್ರೆ ಹಾಗೆ ಹುಡುಗರು ರೋಡ್ ಮಧ್ಯೆನೇ ನಿಂತ್ಕೊಂಡು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿ. ಆ್ಯಂಡ್ ತುಂಬ ಜನ ಫ್ಯಾಮಿಲಿಯವರು ಇರೋದ್ರಿಂದ ಚಿಕ್ಕ ಮಕ್ಕಳು ಎಲ್ಲ ರೋಡ್ ಮಧ್ಯೆನೇ ಓಡಾಡ್ತಿರ್ತಾರೆ. ಸೊ ಹುಷಾರಾಗಿ ನೋಡ್ಕೊಂಡು ಬರಬೇಕು ನಾವು. ಆ್ಯಂಡ್ ನೀವು ರೈಟ್ ಸೈಡ್ ನೋಡ್ಬೋದು, ವೈಟ್ ಟ್ಯಾಪಿಂಗ್ ಇನ್ನೂ ನಡೀತಾ ಇದೆ. ದಾರ ಹಿಡ್ಕೊಂಡು ಅಳತೆ ತೊಗೊಂಡು ಫುಲ್ ವೈಟ್ ಟ್ಯಾಪ್ ಮಾಡ್ತಾ ಇದ್ದಾರೆ. ಇನ್ನೂ ಫುಲ್ ಫಿನಿಶ್ ಆಗಿಲ್ಲ ಬ್ರಿಡ್ಜು, ಫಿನಿಶ್ ಮಾಡ್ತಾ ಇದ್ದಾರೆ. ಬಟ್ ಬ್ರಿಡ್ಜು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಶಿವಮೊಗ್ಗ ರೂಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸಿಗಂದೂರಿಂದ ಬೆಂಗಳೂರು ಬಂದು ಆಲ್ಮೋಸ್ಟು 400 ಕಿಲೋಮೀಟ್ರ್ ಇದೆ. ಮೊನ್ನೆ ನೈಟು ಶುರು ಮಾಡಿದ ನಮ್ಮ ಉಡುಪಿ ರೈಡು ಟೋಟಲ್ ಒಟ್ಟು 1000 ಕಿಲೋಮೀಟ್ರ್ ರೈಡ್ ಆಗಿತ್ತು. ನಾವು 2 ದಿವಸದಲ್ಲಿ ಒಂದು 7-8 ಪ್ಲೇಸ್ ಕವರ್ ಮಾಡ್ಕೊಂಡ್ವಿ. ಸೊ ಯಾರು ಫಸ್ಟ್ ಎಪಿಸೋಡಿಂದ ವೀಡಿಯೋ ನೋಡಿಲ್ಲ, ಒಂದು ಸಲ ಫಸ್ಟ್ ಎಪಿಸೋಡಿಂದ ವೀಡಿಯೋ ನೋಡಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ, ವೀಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಸೊ ಇದೇ ಥರ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾ ಇರ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.